ವೆಜ್ ಫುಡ್ ಮ್ಯಾನುವಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಚಳಿಗಾಲದಲ್ಲಿ ವಿಶೇಷವಾಗಿ ಮಾಡುವಂತ ಅರ್ಶಿನದ ಬೇರು ದಿಢೀರ್ ಉಪ್ಪಿನಕಾಯಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಗಂಟ್ಲು ಕೆರೆತ, ಕೆಮ್ಮು, ನೆಗಡಿ ಅಂತ ಬಂದಾಗ ಅರ್ಶಿನ ತುಂಬಾ ಒಳ್ಳೆ ಮದ್ದು ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಅದನ್ನ ಡೈರೆಕ್ಟ್ ಆಗಿ ಸೇವಿಸೋದು ತುಂಬಾ ಕಷ್ಟ. ಆದ್ರೆ ಈ ತರ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದ್ರೆ ಖಾಲಿ ಆಗಿದ್ದು ಗೊತ್ತಾಗಲ್ಲ. ಮೊನ್ನೆ ಮಾರ್ಕೆಟಿಗೆ ಹೋದಾಗ ಅರ್ಶಿನದ ಬೇರು ತುಂಬಾನೇ ತಾಜಾ ಇದೆ ಅಂತ ಅನಿಸ್ತು. ಹಾಗಾಗಿ ಅರ್ಶಿನದ ಬೇರನ್ನ ತಗೊಂಡ್ ಬಂದೆ. ಕ್ಲೀನ್ ಆಗಿತ್ತು, ಆದ್ರೂ ಸ್ವಲ್ಪ ಮಣ್ಣಿನ ಅಂಶ ಇದ್ದೇ ಇರುತ್ತೆ ಅಂತ ನೀರಲ್ಲಿ ತೊಳೆದು ಅದನ್ನ ಚೆನ್ನಾಗಿ ಒಣಗಿಸ್ಕೊಂಡೆ. ಬಿಸಿಲು ಇಲ್ಲಾಂದ್ರೆ ಫ್ಯಾನ್ ಗಾಳಿಗೂ ನೀವು ಇದನ್ನ ಒಣಗಿಸ್ಕೊಳ್ಬಹುದು. ಪೂರ್ತಿ ಒಣಗಾದ್ಮೇಲೆ ಇದ್ರ ಸಿಪ್ಪೆನ ಈ ರೀತಿಯಾಗಿ ತೆಗೆದಿಟ್ಕೊಳ್ಳಿ. ನಂತರ ಇದನ್ನ ಉದ್ದುದ್ದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 75 ಗ್ರಾಮ್ನಷ್ಟು ಅರ್ಶಿನದ ಬೇರನ್ನ ಬಳಸ್ತಾ ಇದ್ದೀನಿ. ನ್ಯಾಚುರಲ್ ಕಲರ್ ಅಂದ್ರೆ ಇದು ನೋಡಿ, ಕೈಯೆಲ್ಲ ಹೆಂಗ್ ಹಳದಿಯಾಗಿ ಹೋಗಿದೆ. 75 ಗ್ರಾಮ್ನಷ್ಟು ಅರ್ಶಿನದ ಬೇರಿಗೆ ನಾನಿಲ್ಲಿ 50 ಗ್ರಾಮ್ನಷ್ಟು ಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ. ತುಂಬಾ ಖಾರ ಇತ್ತು, ಹಾಗಾಗಿ ಕಡಿಮೆ ಹಾಕಿದ್ದೀನಿ. ನಿಮಗೆ ಖಾರ ಇಷ್ಟ ಇದ್ರೆ ಎರಡೂನು ಸಮ ಪ್ರಮಾಣದಲ್ಲಿ ತಗೊಳ್ಳಿ. ಇದಕ್ಕೆ ಒಂದು ಸಿಂಪಲ್ ಆಗಿರುವಂತ ಮಸಾಲ ಮಾಡ್ಕೊಳ್ಳೋಣ. ಅದಕ್ಕೆ ಪ್ಯಾನ್ ನಲ್ಲಿ 2 ದೊಡ್ಡ ಚಮಚೆಯಷ್ಟು ಸೋಂಪನ್ನ ಹಾಕೊಳ್ಳಿ, 1 ದೊಡ್ಡ ಚಮಚೆಯಷ್ಟು ಕೊತ್ತಂಬರಿ ಬೀಜ, 1 ಚಮಚೆಯಷ್ಟು ಅಜ್ವಾನ, 1 ಚಮಚೆಯಷ್ಟು ಮೆಂತೆಕಾಳು, 1 ಚಮಚೆಯಷ್ಟು ಜೀರಿಗೆನ ಹಾಕೊಂಡು ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಮಾತ್ರ ಇದನ್ನ ಹುರ್ಕೊಳ್ಳಿ. ಇವುಗಳನ್ನ ಹೊತ್ತಿಸ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಮಸಾಲೆಯಿಂದನೇ ಉಪ್ಪಿನಕಾಯಿಗೆ ಒಂದು ಒಳ್ಳೆ ರುಚಿ ಬರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಈ ತರ ಬಣ್ಣ ಚೇಂಜ್ ಆದ್ಮೇಲೆ ಇದಕ್ಕೆ ನಾವು 1 ಚಮಚೆಯಷ್ಟು ಸಾಸಿವೆ ಕಾಳನ್ನ ಹಾಕೋಣ. ಸಾಸಿವೆ ಕಾಳು ಚೆನ್ನಾಗಿ ಚಟಗುಟ್ಟ ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡ್ಬಿಡಿ. ನೋಡಿ, ಈ ಬಣ್ಣಕ್ಕೆ ಬಂದರೆ ಸಾಕು. ಈಗ ಇದನ್ನೊಂದು ಪ್ಲೇಟಿಗೆ ಹಾಕಿ ಇದನ್ನ ಪೂರ್ತಿ ಆರದಕ್ಕೆ ಬಿಡೋಣ. ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಹಾಕೊಂಡು ಇದನ್ನ ತರಿಯಾಗಿ ಹೀಗೆ ಪುಡಿ ಮಾಡಿಟ್ಕೊಳ್ಳಿ. ತೀರಾ ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ. ಉಪ್ಪಿನಕಾಯಿ ಮಾಡೋದಕ್ಕೆ ಒಂದು ಒಣ ಇರುವಂತ ಪಾತ್ರೆಯಲ್ಲಿ ನಾವು ಕತ್ತರಿಸಿಟ್ಕೊಂಡಿರುವಂತ ಅರ್ಶಿನದ ಬೇರು ಮತ್ತೆ ಮೆಣಸಿನಕಾಯಿ ಜೊತೆಗೆ ಪುಡಿ ಮಾಡಿಟ್ಕೊಂಡಿರುವಂತ ಮಸಾಲೆನ ಹಾಕೊಂಡು ಈಗ ಇದಕ್ಕೆ ಅರ್ಧ ಚಮಚೆಯಷ್ಟು ಅರ್ಶಿನದ ಪುಡಿ, ಇಂಗು, ಕಲರಿಗೆ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕೊಂಡು ಮೊದಲಿಗೆ ಇದನ್ನ ಹಾಗೆ ಕೈಯಾಡಿಟ್ಕೊಳ್ಳಿ. ಇದನ್ನ ಈ ರೀತಿ ಚೆನ್ನಾಗಿ ಕೈಯಾಡ್ಕೊಂಡಾದ್ಮೇಲೆ ನಾವಿದಕ್ಕೆ ಕಾಸಿಟ್ಕೊಂಡಿರುವಂತ ಎಣ್ಣೆನ ಸೇರಿಸಬೇಕು. ನಾನಿಲ್ಲಿ ಸುಮಾರಾಗಿ 4 ದೊಡ್ಡ ಚಮಚೆಯಷ್ಟು ಎಣ್ಣೆನ ಕಾಸ್ಕೊಂಡು ಅದನ್ನ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಕೈಯಾಡಿಸಿಟ್ಕೊಳ್ಳಿ. ಉಪ್ಪಿನಕಾಯಿ ಬಾಳ್ಕೆ ಚೆನ್ನಾಗಿ ಬರಬೇಕು ಅಂದ್ರೆ ಆದಷ್ಟು ಈ ಪಾತ್ರೆಗಳೆಲ್ಲ ಒಣವಾಗಿ ಇರಬೇಕು, ಅಂದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಇದ್ರ ಬಾಳ್ಕೆನ ಜಾಸ್ತಿ ಮಾಡೋದಕ್ಕಾಗಿ ನಿಮ್ಮ ಹತ್ರ ಇದ್ರೆ ವಿನೆಗರ್, ಇಲ್ಲಾಂದ್ರೆ 4 ದೊಡ್ಡ ಚಮಚೆಯಷ್ಟು ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡು ಅದನ್ನು ಕೊನೆಯದಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ದಿಢೀರ್ ಉಪ್ಪಿನಕಾಯಿ ಆಗಿರೋದ್ರಿಂದ ನೀವು ಇದನ್ನ ಇನ್ಸ್ಟೆಂಟ್ಲಿ ಕೂಡ ತಿನ್ಬೋದು, ಇಲ್ಲಾಂದ್ರೆ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕೊಂಡು ನೀವು ಇದನ್ನ 1 ವರ್ಷದವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಕೊಳ್ಬಹುದು. ಬಿಸಿ ಬಿಸಿ ಅನ್ನದ ಜೊತೆ, ದೋಸೆ ಜೊತೆ ಇದು ಚೆನ್ನಾಗಿದ್ದೇ ಇರುತ್ತೆ. ಆದ್ರೆ ವಿಶೇಷವಾಗಿ ಪರಾಠ ಜೊತೆ ಇದು ತುಂಬಾನೇ ಒಳ್ಳೆ ಕಾಂಬಿನೇಷನ್. ಈ ಚಳಿಗಾಲದಲ್ಲಿ ಏನಾದರೂ ಚಟ್ಪಟ ಅಂತ ತಿನ್ಬೇಕು ಅನ್ನಿಸ್ದಾಗ ಈ ಉಪ್ಪಿನಕಾಯಿ ಸೂಪರ್ ಆಗಿರುತ್ತೆ, ಜೊತೆಗೆ ಆರೋಗ್ಯಕರ ಕೂಡ. ವಿಡಿಯೋ ಇಷ್ಟ ಆಗಿದ್ರೆ ರೆಸಿಪಿನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುವಲ್ ಸೈನಿಂಗ್ ಆಫ್.